ನಾನು ಅಂದ್ಕೊಂಡಿದ್ದೆ ಬೆಂಗಳೂರು ಸೆಂಟ್ರಲಲ್ಲಿ ಪೆಟ್ರೋಲ್ ಬಂಕಲ್ಲೆಲ್ಲ ತುಂಬ ಗಾಡಿಗಳು ವೆಹಿಕಲ್ ಇರುತ್ತೆ, ತುಂಬ ರಶ್ ಇರುತ್ತೆ, ಅಲ್ಲಿ ಸಪ್ಲೈ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಶಾರ್ಟೇಜ್ ಇದೆ ಅಂದ್ಕೊಂಡಿದ್ದೆ. ನಮ್ಮ ಬ್ಯಾಂಗ್ಳೂರು ನಾರ್ತ್ ಯಲಹಂಕ ಜೆ ಪಿ ನಗರದಿಂದ ನೋಡಿ ಎಷ್ಟು ಆಟೋಗಳು ಗ್ಯಾಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಈ ಬಿಸಿ ಬಂದ್ಬಿಟ್ಟು ನಾರ್ತ್ ಬೆಂಗಳೂರು ಯಲಹಂಕದಲ್ಲೂ ತಟ್ಟಿದೆ. ಪಾಪ ಆಟೋ ಚಾಲಕರು ಎಷ್ಟು ಒದ್ದಾಡ್ತಿದ್ದಾರೆ. ಇದೆಲ್ಲ ಬೇಕಿತ್ತ ನಮಗೆ? ಯಾಕಂದರೆ ನಮ್ಮ ಸಂಬಂಧ ಇರಾನ್ ಜೊತೆ ತುಂಬ ಚೆನ್ನಾಗಿತ್ತು. ಯುದ್ಧಕ್ಕೂ ಮುಂಚೆ ಹೋಗ್ಬಿಟ್ಟು ಕೀಕಿ ಕಾಕ ಅಂದ್ಬಿಟ್ಟು ನಮ್ಮ ಸಂಬಂಧಗಳನ್ನೆಲ್ಲ ತುಂಬ ಡಿಫಿಕಲ್ಟ್ ಮಾಡಿ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಅನ್ಎಕ್ಸೆಪ್ಟಬಲ್. ಸೊ ತುಂಬ ನೋವಾಗುತ್ತೆ ಇದನ್ನು ನೋಡಿ ಫುಲ್ಲು ಎಲ್ ಬಿ ಎಸ್ ನಗರ, ಸಾರಿ ಜೆ ಪಿ ನಗರ ಅಲ್ಲ, ಎಲ್ ಬಿ ಎಸ್ ನಗರ, ಅಲ್ಲಿಂದ ಹಿಡಿದು ಪೆಟ್ರೋಲ್ ಬಂಕ್ವರೆಗೂ ಆಟೋಗಳು ನಿಂತಿದ್ದಾವೆ. ಇಲ್ಲಿ ಪಾಪ ಯಾರೋ ಬೇಜಾರು ಮಾಡ್ಕೊಬಿಡಿ ಅಣ್ಣ, ನೀವು ನಿಂತ್ಕೊತೀನಿ ಪರವಾಗಿಲ್ಲ, ಆರಾಮ ಹೋಗ್ತೀನಿ. ಓಡಿಸೋಣ ಪಾಪ ಅಣ್ಣ ಕೋಪದಲ್ಲಿದ್ದಾರೆ. ಸರಿನಾ, ಬರ್ತೀನಣ್ಣ. ನೋಡಿ ಬಂಕ್ವರೆಗೂ ನಿಲ್ಸಿದ್ದಾರೆ ಈ ಬಿಸಿಲಲ್ಲಿ. ಪಾಪ ಆಟೋದಲ್ಲಿದ್ದಾರೆ, ಸ್ವಲ್ಪ ಜನ ಆಚೆ ನಿಂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಕಸ್ಟಮರ್ಗಳಿಗೂ ಎಷ್ಟು ಕಾಯಲ್ಲ ಅನಿಸುತ್ತೆ ಇವರು. ಸೊ ಈ ಗ್ಯಾಸ್ಗೋಸ್ಕರ ಎಷ್ಟೊಂದು ಕಾಯ್ತಿದ್ದಾರೆ.